ಬೆಂಗಳೂರಿನಲ್ಲಿ ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿರೋ ಗ್ರಾಹಕರು ಒನ್ ಟೈಮ್ ಪಾವತಿ ಮಾಡಿದ್ರೆ ಅಸಲನ್ನು ಬಡ್ಡಿ ದಂಡ ಇತರೆ ಶುಲ್ಕ ಎಲ್ಲವನ್ನು 100% ಮನ್ನಾ ಮಾಡ್ತಾರಂತೆ. ಯಾರು ಬೇಕಾದ್ರೂ ಕಟ್ಕೋಬೋದು ಉಳಿಸ್ಕೊಂಡಿದ್ರೆ. ಸಾಮಾನ್ಯ ಮನೆಗಳು ಕಡಿಮೆ ಅನ್ಸುತ್ತೆ ಉಳಿಸ್ಕೊಂಡಿರೋದ್ರಲ್ಲಿ. ಉಳಿಸ್ಕೊಳ್ಳೋದಾದ್ರೆ ಕಟ್ ಮಾಡಿಬಿಡ್ತಿದ್ರು. ಇದು ದೊಡ್ಡವ್ರು ಯಾರೋ ಇರಬೇಕು ಗೊತ್ತಿಲ್ಲ. ಎಸ್, ಆಧಾರ್ ಕಾರ್ಡ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ನುಸುಳುಕೋರರ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಅಲ್ಲದೆ ಭಾರತಕ್ಕೆ ನುಸುಳುವವರ ಬಳಿ ಆಧಾರ್ ಇದ್ರೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದಕ್ಕೆ ಆಧಾರ್ ಕಾರ್ಡ್ ಒಂದೇ ಸಾಕ ಅಂತ ಪ್ರಶ್ನೆ ಮಾಡಿದೆ. ಆಧಾರ್ ಮತ್ತು ಕಲ್ಯಾಣ ಸವಲತ್ತುಗಳನ್ನು ಪಡೆಯಲು ಯಶಸ್ವಿಯಾಗಿರುವ ವಿದೇಶಿಯರಿಗೆ ಮತದಾನಕ್ಕೆ ಅವಕಾಶ ನೀಡಬೇಕೆಂತ ಚಾಟಿ ಬೀಸಿ ಆಧಾರ್ ಕಾರ್ಡ್ ಪೌರತ್ವದ ಸಂಪೂರ್ಣ ಪುರಾವೆಯನ್ನು ನೀಡುವುದಿಲ್ಲ ಅಂತ ಪೀಠ ಹೇಳಿದೆ. ಕ್ವಶನ್ ವಿಚ್ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇರೋದು, ಆಧಾರ್ ಇಟ್ಕೊಂಡು ನೀವು ಎಲೆಕ್ಟ್ರೋಲ್ ಲಿಸ್ಟ್ ಅಂದ್ರೆ ವೋಟರ್ಸ್ ಲಿಸ್ಟ್ ಬರ್ತೀವಿ ಅಂದ್ರೆ ಹೇಗೆ? ಅದು ಪೌರತ್ವ ಅಲ್ಲ ಅಂತ ವಾದ. ಕರೆಕ್ಟ್. ಅದು ಅದನ್ನ ತೆಗೆದಾಕಿದ್ದನ್ನ ಪ್ರಶ್ನೆ ಮಾಡಿ ಗಲಾಟೆ. ಅದೇನದು ಆ ಅಮ್ಮ ನನ್ನನ್ನು ಟಚ್ ಮಾಡಿದ್ರೆ ಭಾರತಾನೇ ನಡಗಿಸ್ಬಿಡ್ತಾಳಂತೆ. ಹೌದಾ? ನಾನು ದಿನಾ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಎಲ್ಲ ನೋಡ್ಕೋತೀನಪ್ಪ ನಡಗ್ತಾ ಇದೆಯಾ ಇಲ್ವಾ ಅಂತ ಎಲ್ಲ ನೋಡ್ಕೋತೀನಿ. ಇಂಥ ಬುರ್ಡೆಗಳನ್ನು ಭಾಳ ನೋಡ್ಬಿಟ್ಟಿದ್ದೀವಿ ಇಂಡಿಯಾನಲ್ಲಿ. ಈ ಅಮ್ಮ ವೆಸ್ಟ್ ಬೆಂಗಾಲಲ್ಲಿ ಹೋಗ್ಬಿಟ್ರೆ ನಡಗಬಿಡತ್ತಂತೆ ದೇಶ. ಸುಮ್ಮನೆ ಇದು ಕರೆಕ್ಟ್. ಇದು ಆಧಾರ್ನ ಯಾವನಿಗೋ ಕಾಸು ಕೊಟ್ಬಿಟ್ಟು ಲಜ್ಗೆಟ್ಟ ಹೇಸ್ಗೆ ತಿನ್ನವನಿಗೆ ಮಾಡಿಸ್ಕೊಂಡು ಅದನ್ನು ಪೌರತ್ವ ಅಂತ ತಂದರೆ ಕಪಾಳಕ್ಕೆ ಹಾಕ್ಬೇಕು ಹಿಡ್ಕೊಂಡು. ಅವ್ರಿಗೆ ಯಾಕೆ ಸಿಗ್ಬೇಕು ಮತದಾನ? ಅವನ್ಯಾರೋ ಒಮರ್ ಅಬ್ದುಲ್ಲಾ ಹೇಳ್ತಿರೋಂಗೆ ಅಥವಾ ಇನ್ಯಾವುದೋ ಅಬ್ದುಲ್ಲಾ ಹೇಳ್ತಿರೋಂಗೆ. ಹಿಂದೂಗಳು ನಡೆಸುವಂಥ ಟ್ರಸ್ಟಲ್ಲಿ ಅವ್ರು ಹಾಕಿರೋ ದುಡ್ಡು, ಅವ್ರು ಹಾಕೋ ಡೊನೇಷನ್ನಲ್ಲಿ ಮುಸ್ಲಿಮರಿಗೆ ಕಡ್ಡಾಯವಾಗಿ ರಿಸರ್ವೇಷನ್ ಕೊಡಬೇಕಂತೆ ಮೆರಿಟಲ್ಲಿ. ಬೇರೆದ್ರಲ್ಲಿ ಮೆರಿಟ್ ಬೇಡವಪ್ಪ, ಅದರಲ್ಲಿ ಧರ್ಮ ಜಾತಿ ಬೇಕಾ? ಅಲ್ಲಿ ಮಾತ್ರ ಬೇಕಾ ದುಡ್ಡು? ಇವ್ರದ್ದು ಬೇಕು. ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಟೆರರಿಸ್ಟ್ ಮಾಡೋಕ್ಕೆ ಹಂಗೆ ಇಲ್ಲವೇ ಆಧಾರ್ ತೋರಿಸ್ಬಿಟ್ಟು ವೋಟ್ ಹಾಕ್ಬಿಡ್ತಾರಂತೆ. ಬಾಂಗ್ಲಾದೇಶದ ಪ್ರಧಾನಿಗೆ ಇನ್ನೊಂದು ಕೇಸಲ್ಲಿ 21 ವರ್ಷ ಜೈಲಿಗೆ ಹಾಕಿದ್ದಾರೆ. ಅತ್ತ ಇಮ್ರಾನ್ ಖಾನ್ಗೆ ಹತ್ಯೆ ಆಗಿದೆ ಅಂತೆಲ್ಲ, ಅದೇ ಹತ್ಯೆ ಪತ್ಯೆ ಎಲ್ಲ ಏನೂ ಆಗಿಲ್ಲ, ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಜೈಲೊಳಗಡೆ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಯಾವುದು ಇಲ್ಲ ಅಂದರೆ ನಂಬಕ್ಕಾಗಲ್ಲ. ಪಾಕಿಸ್ತಾನ ಕಳ್ಳರು, ಕಿರಾತಕರು, ಕಚಡಗಳು ಅವುಗಳು ಅವನ್ನ ನಂಬ್ತಾರ ಯಾವನಾರವೇ ಅಲ್ಲಿ? ಅದು ಯಾರಿಗೆ ಗೊತ್ತಲ್ಲ ಏನು ಮಾಡಿದಾರೋ ಏನೋ. ಎಸ್, ಅಸ್ಸಾಂ ವಿಧಾನಸಭೆಯಲ್ಲಿ ಇವತ್ತು ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಬಹುಪತ್ನಿತ್ವವನ್ನು ಅಪರಾಧ ಅಂತ ಪರಿಗಣಿಸಿ 7 ವರ್ಷ ಜೈಲು ಮತ್ತು ದಂಡ ವಿಧಿಸುವ ಅವಕಾಶಗಳನ್ನು ಮಸೂದೆಯಲ್ಲಿ ಕಲ್ಪಿಸಲಾಗಿದೆ. ಪರಿಶಿಷ್ಟ ಪಂಗಡ ಮತ್ತು 6ನೇ ಪರಿಚ್ಛೇದದ ಅಡಿ ಬರುವಂತಹ ಪ್ರದೇಶಗಳನ್ನು ಈ ಮಸೂದೆ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಯಾರು ರಿಯಾಕ್ಷನ್ ಇಲ್ವಾ ಕಾಂಗ್ರೆಸ್? ಇನ್ನೂವರೆಗೂ ಇಲ್ಲ ಸರ್. ಏನು ಸುಮ್ಮನಿದ್ದೀರಾ? ಯಾಕೆ ಹೇಳ್ಬೇಕಿತ್ತಲ್ವಾ? ಶುರು ಮಾಡಬೇಕಿತ್ತು. ಹಾಂ, ಮತ್ತೆ ಇದು ತಪ್ಪು, ಇದು ಹಲ್ಲೆ, ಇದು ಮೈನಾರಿಟಿ ಮೇಲೆ ನಡೀತಿರುವ ದೌರ್ಜನ್ಯ ಹೇಳ್ಬೇಕಿತ್ತು. ಸೊ ಶುರು ಆಗುತ್ತೆ ಅಂತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರ್ದಲ್ಲೂ ಯೋಗಿ ಮಾಡೆಲ್ ತತ್ತಾರಂತೆ ನಿತೀಶ್ ಸರ್ಕಾರ. ತರ್ರಿ ಗಿಲ್ಡ್ರಿಗೆಲ್ಲ ಹಿಡ್ಕೊಂಡು ಬಡಿತಾ ಇರಬೇಕು. ಬಡಿದ್ರೆ ಈ ದೇಶದಲ್ಲಿ ಬುದ್ಧಿ. ಪಾಪ ಅಯ್ಯೋ ಪಾಪು ಅಂದ್ರೆ ಕೇಳಲ್ಲ, ಬಿಟ್ಟರೆ ದಾರಿಗೆ ಬರ್ತಾರಲ್ಲ, ಆ ಥರದವರು ಶ್ರೀಸಾಮಾನ್ಯರಿಗೆ. ಹಾಗಾಗಿ ಅಲ್ಲಿ ಮಾಫಿಯಾಗಳ ಮೇಲೆ ಈಗ ಬುಲ್ಡೋಸರ್ ಶುರು ಮಾಡಿದಾರಂತೆ. 1000 ಮಾಫಿಯಾ ಇದೆಯಂತೆ, ಎಲ್ಲ ಐಡೆಂಟಿಫೈ ಮಾಡಿದಾರಂತೆ. ಅವ್ರ ಆಸ್ತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ಒಂದು ಕಡೆಯಿಂದ ಕೊಡ್ದಾರಂತೆ ಏಟ್ಗಳು. ಕೊಡ್ರಿ. ಈ ಮಧ್ಯ ಮಹಿಳೆಯರ ಸುರಕ್ಷತೆಗಾಗಿ ಆಂಟಿ ರೋಮಿಯೋ ಸ್ಕ್ವಾಡ್ ತಂದಿರಂತೆ. ಅದೇ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ. ಅದಕ್ಕೆ ಒಂದು 2000 ಸ್ಕೂಟಿಗಳು ತಂದಿದ್ದಾರಂತೆ. ಹೆಣ್ಮಕ್ಳೇ ಇಲ್ವಾ ಅದಕ್ಕೆ? ಹೆಣ್ಮಕ್ಳು. ಪೊಲೀಸ್ ಇಲಾಖೆ ಮಾಡಿದ್ರೆ ಶಾಲಾ ಕಾಲೇಜ್ ಬೆಳಿಲ್ಲ ರೌಂಡ್ ಹೊಡಿತಿರ್ತಂತೆ. ಬರೀ ರೌಂಡ್ ಹೊಡಿಬೇಡಿ, ಸಿಕ್ಕಿದ್ರೆ ಕೋತಿಗಳು ಸಿಕ್ಕಿದ್ರೆ ಮಾತ್ರ ಕೊಟ್ರೆ ಹೆಂಗೆ ಕೊಡಬೇಕು ಅಂದರೆ ಇನ್ನೊಂದು ಊಟ ಮಾಡಬಾರ್ದು, ಹಂಗಿರ್ಬೇಕು. ಬಾಯಿ ಒಳಗಡೆ ಒಂದು ಅಲ್ಲಿರಬಾರ್ದು, ಹಂಗೆ ಕೊಡಬೇಕು. ಹಾಂಗ್ಕಾಂಗ್ನ ಥೈಪೋ ಜಿಲ್ಲೆಯಲ್ಲಿ ಅಗ್ನಿಯ ರೌದ್ರ ನರ್ತನಕ್ಕೆ ವಾಂಗ್ಫುಕ್ ಕೋರ್ಟ್ ಎಂಬ 8 ಬಹುಮಹಡಿ ಕಟ್ಟಡದ ಸಂಕೀರ್ಣ ಧಗಧಗಿಸಿದೆ. ಬೆಂಕಿಗೆ 55 ಮಂದಿ ಈಗಾಗಲೇ ಸುಟ್ಟು ಹೋಗಿದ್ದಾರೆ. ಇನ್ನು ಅಗ್ನಿ ದುರಂತದಲ್ಲಿ 2 ಭಾರತೀಯ ಕಾರ್ಮಿಕರು ಸಹ ಮೃತರಾಗಿದ್ದಾರೆ. ಬೆಂಕಿ ನಂದಿಸಲು ಹೋದಂತಹ ಅಗ್ನಿಶಾಮಕ ಸಿಬ್ಬಂದಿ ಸಹ ಉಸಿರು ಚೆಲ್ಲಿದ್ದಾರೆ. ಅತ್ಯಂತ ಎತ್ತರದ ಮತ್ತು ಬಹುಮಹಡಿ ಕಟ್ಟಡಗಳ ಸಾಂದ್ರತೆ ಇರುವಂತಹ ನಗರಗಳಲ್ಲಿ ಪ್ರಪಂಚದಲ್ಲಿ ಅದೇ ಅತಿ ಹೆಚ್ಚಿನ ಸಿಟಿ ಅದು. ಯಾಕೆಂದರೆ ಹಾಂಗ್ಕಾಂಗ್ ಹಾಗಿದೆ, ಭೌಗೋಳಿಕವಾಗೂ ಹಾಗೇ ಇದೆ ಹಾಂಗ್ಕಾಂಗ್. ಆದರೆ ಅಲ್ಲಿ 30 ವರ್ಷದಿಂದ ಈ ಥರದ್ದು ಒಂದು ಅಗ್ನಿ ಅವಘಡ ಇಲ್ಲ. ಕಾರಣ ಅಲ್ಲಿ ಎಕ್ಸ್ಟ್ರೀಮ್ಲಿ ಟೈಟ್ ಕನ್ಸ್ಟ್ರಕ್ಷನ್ ರೂಲ್ಸ್. ಒರಿಜಿನಲಿ ಹಾಂಗ್ಕಾಂಗು ಅಂಡರ್ ಬ್ರಿಟಿಷ್ ರೂಲ್ ಇದ್ದಿದ್ದು ಊರದು. ಒಂದು ಶತಮಾನದವಷ್ಟು ಮಟ್ಟಿಗೆ. ಆದ ನಂತರದಲ್ಲಿ ಅದು ಲೀಸಲ್ಲಿತ್ತು, ಹಾಗಾಗಿ ಅದು ಚೈನಾಗೆ ವಾಪಸ್ ಹೋಗಿದೆ ಅಷ್ಟೆ. ಬಟ್ ಚೈನಾಗೆ ಹೋದಾಗಲೂ
ಒನ್ ನೇಷನ್ ಟೂ ಸಿಟಿ ರೂಲ್ ಹತ್ರ ಏನೋ ಮಾಡ್ಕೊಂಡಿದ್ದಾರೆ. ಅದನ್ನು ಹೋಗತ್ತದು ಕೊನೆಗೆ ಚೈನಾ ಸಂಪೂರ್ಣ ಟೇಕ್ ಓವರ್ ಎಲ್ಲ ಆಗಿರುತ್ತದು. ಅಲ್ಲಿ ಬಹಳ ಆಶ್ಚರ್ಯ ಇದು, ಒಂದು ಬಿಲ್ಡಿಂಗಲ್ಲಿ ಆಗಿದ್ದಿದ್ದು 7 ಬಿಲ್ಡಿಂಗಿಗೆ ಸ್ಪ್ರೆಡ್ ಆಗಿದ್ದಿದ್ದು ಅಮೇಝಿಂಗು. ಭಾಳ ಜನಕ್ಕೆ ಅರ್ಥವೇ ಆಗ್ತಿಲ್ಲ ಹೆಂಗಾಯಿತು ಹಾಂಗ್ಕಾಂಗಲ್ಲಿ ಈ ಥರ ಅಂತ. ಬಟ್ ಬಹುಮಹಡಿ ಕಟ್ಟಡಗಳು ಹೆಚ್ಚುತ್ತಾ ಇರುವಂತಹ ಬೆಂಗಳೂರಂಥ ನಗರಗಳಿಗೆ, ಅದರಲ್ಲೂ ನೀರು ಮತ್ತು ಅಗ್ನಿಶಾಮಕ ವಿಚಾರದಲ್ಲಿ ಅತ್ಯಂತ ಹಿಂದುಳಿದಂತಹ ನಮ್ಮಂಥ ಊರುಗಳಲ್ಲಿ ನಾವು ತುಂಬ ಪಾಠ ಕಲಿಬೇಕು ಇನ್ಸಿಡೆಂಟಿಂದ. ನನ್ನ ಪ್ರಕಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರಿ ಒಂದು ಇಬ್ಬರನ್ನ ಕಳಿಸ್ಬೇಕು ಹಾಂಗ್ಕಾಂಗ್ಗೆ, ನಮ್ಮ ಅಗ್ನಿಶಾಮಕ ಪಡೆಯಿಂದ ಯಾರು ಇಬ್ಬರನ್ನ ಕಳಿಸ್ಕೊಡ್ಬೇಕು ಅಲ್ಲಿಗೆ. ಇದೆಲ್ಲ ಆದಮೇಲೆ ಹೇಗಾಯಿತಲ್ಲಿ ಮತ್ತು ಹೇಗೆ ಕಂಟ್ರೋಲಿಗೆ ತಂದ್ರದನ್ನು ಅಂತ. 4,500 ಜನ ಇದ್ದಿದ್ದ ಜಾಗ ಅದು. ಅದರಲ್ಲಿ ಕೇವಲ 55 ಜನ ಸತ್ತಿರೋದೀಗ ಸದ್ಯಕ್ಕೆ. ಅಂದರೆ ದೇ ಹ್ಯಾವ್ ಡನ್ ಎ ಟ್ರಮೆಂಡಸ್ಲಿ ಗುಡ್ ಜಾಬ್ ಅಂತ ಆಯಿತು. ರೆಸ್ಕ್ಯೂ ಚೆನ್ನಾಗಿದೆ. ಅದು ಕಳಿಸ್ಕೊಡ್ಬೇಕು. ನನ್ನ ಪ್ರಕಾರ ನಮ್ಮ ಮಂತ್ರಿಗಳು ಯಾರು ಒಬ್ಬರು ಕಳಿಸ್ಬೇಕು, ಹೆಂಗಾಯ್ತು ಇದನ್ನು ಚೆಕ್ ಮಾಡ್ಕೊಂಬನ್ನಿ ಹೋಗಿ ಅಂತ. ಇದನ್ನು ಸ್ಟಡಿ ಮಾಡಬೇಕು. ಶ್ರೀಲಂಕಾ ಇಂಡೋನೇಷ್ಯಾದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಜನ ತತ್ತರಿಸೋಗಿದ್ದಾರೆ. ಪ್ರವಾಹ, ಭೂಕುಸಿತ ಅಲ್ಲ, ಈಗ 200 ವರ್ಷ 175 ವರ್ಷದಲ್ಲಿ ಆಗದೇ ಇರೋ ಮಳೆ ಆಯಿತು ಅಂದರೆ ಥಾಯ್ಲ್ಯಾಂಡಲ್ಲಿ, ಫಿಲಿಪೀನ್ಸಲ್ಲಿ ಮತ್ತು ಶ್ರೀಲಂಕಾ ಅಥವಾ ಇವನ್ ಮಲೇಷ್ಯಾ, ಪಾರ್ಟ್ಸ್ ಆಫ್ ಮಲೇಷ್ಯಾನಲ್ಲಿ ಯಾರು ತಡ್ಕೊಳಕ್ಕಾಗತ್ತೆ ಅದನ್ನು? ಯಾರ ಕೈಲಾಗತ್ತೆ? ಅಲ್ಲಿ ನೋಡಿದ್ರೆ ಇಥಿಯೋಪಿಯಾಲಿ ಅದು ಎದ್ದು ನಿಂತಿದೆ ಇದು ಪರ್ವತ. ಹಾಂ, ಇದೇನೋ ಆಗ್ತಾ ಇದೆ. ಆಫ್ರಿಕಾ ಖಂಡ ಅಂತೂ ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು, ಅಂದರೆ ನಾಳೆ ನಾಳಿದ್ದೇ ಅಲ್ಲ, ವರ್ಷಗಳಿಗೆ ಹೇಳಿದ್ದು ನಾನು, ಅದು ಒಡೆದ ಪೀಸ್ ಆಗೇ ಆಗುತ್ತೆ. ಆಫ್ರಿಕಾ ಖಂಡ ಏನಿದೆ ಅದು ಒಡೆಯತ್ತದು, ಗ್ಯಾರಂಟಿ ಒಡೆಯತ್ತದು. ಫಾಲ್ಟ್ ಲೈನ್ ಅಲ್ಲೇ ಇದ್ದಂಗಿದೆ, ಅದು ಗ್ಯಾರಂಟಿ ಒಡೆಯತ್ತದು. ಅದಕ್ಕೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ವಿಕೋಪಗಳಿಗೆಲ್ಲ ಯಾರು ಉತ್ತರ ಕೊಡೋಕ್ಕಾಗತ್ತೆ? ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ನಡೆದದ್ದು ಆಸ್ತಿ ವಿಚಾರಕ್ಕೆ ಅನ್ನೋದು ಗೊತ್ತಾಗಿದೆ. ಓಂ ಪ್ರಕಾಶ್ಗೆ ಸುಮಾರು 250 ಕೋಟಿ ಆಸ್ತಿ ಇತ್ತು. ಅದನ್ನ ಮಗಳ ಹೆಸರಿಗೆ ಮಾಡಿಕೊಡಿ ಅಂತ ಗಲಾಟೆ ಮಾಡ್ತಿದ್ರಂತೆ. ಆದರೆ ಮಗನ ಹೆಸರಿಗೆ ಮಾಡಿದ್ರಂತೆ. HSR ಲೇಔಟ್ ಆಸ್ತಿನ ಮನೇನ ಮಗಳ ಹೆಸರಿಗೆ ಮಾಡಬೇಕು ಅಂದಾಗ ಅದನ್ನೂ ಕೂಡ ಮಗನ ಹೆಸರಿಗೆ ಮಾಡಕ್ಕೆ ಹೋಗಿದ್ದೆ ಕೊಲೆಗೆ ಕಾರಣ ಅಂತ ಗೊತ್ತಾಗಿದೆ. ಇನ್ನು ಆರೋಪಿ ಪಲ್ಲವಿ ಮಾನಸಿಕ ಅಸ್ವಸ್ಥೆ ಅಲ್ಲ ಅನ್ನೋದು ನಿಮಾನ್ಸ್ ವೈದ್ಯರಿಂದ ದೃಢವಾಗಿದೆ. ಅಲ್ಲ, ಕರೆಕ್ಟು, ಅದು ಮಗನಿಗೆ ಮಾಡಿದ್ದಾರೆ, ಇದು ಎಲ್ಲ ಸರಿ. ಬಟ್ ಓಂ ಪ್ರಕಾಶ್ ಎಲ್ಲನೂ ಮಗನಿಗೆ ಯಾಕೆ ಮಾಡಕ್ಕೆ ಹೋದ್ರು? ಅವಳಿಗೂ ಏನೋ ಒಂದು ಕೊಟ್ಬಿಟ್ಟಿದ್ರೆ ಮುಗಿದೋಗ್ತಿತ್ತಲ್ಲ. ಏನಿತ್ತು ಓಂ ಪ್ರಕಾಶ್ ಕತೆ? ಐಡಿಯಾ ಇಲ್ಲ. ನನಗೆ ಪರಿಚಯ ಆಯ್ತಿದ್ರಿಂದ ಅದು ನನ್ನ ಮನಸ್ಸಿಗೆ ಬಂದಿತ್ತು. ಐ ನೋ ಹಿಮ್ ವೆನ್ ಹಿ ವಾಸ್ SP ಕಾರವಾರ. ಹಳೆ ಪರಿಚಯ. SP ಕಾರವಾರ, ಉತ್ತರ ಇದರಲ್ಲಿ. ಅಮೆರಿಕದ ಶ್ವೇತಭವನದ ಬಳಿ ಭೀಕರ ಗುಂಡಿನ ದಾಳಿಯಾಗಿದೆ. 2 ರಾಷ್ಟ್ರೀಯ ಗಾರ್ಡ್ ಅಂದರೆ ನ್ಯಾಷನಲ್ ಗಾರ್ಡ್ಸ್ಗೆ ಇಬ್ಬರಿಗೆ ಬಲಿಯಾಗಿದ್ದಾರೆ. ಅದಕ್ಕೆ ಗಾಯ ಆಗಿತ್ತು. ಇನ್ನು ಬೇರೆಯವ್ರಿಗೂ ಗಾಯ ಆಗಿದೆ. ಆಮೇಲೆ ಅವನನ್ನು ಬಗ್ಗಿಸಿದ್ರು, ಹಿಡಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಆಯ್ತು. ಈಗ ಅವ್ನು ವಶದಲ್ಲಿದ್ದಾನೆ. ಟ್ರಂಪು ಇಮಿಡಿಯೇಟ್ಲಿ ಆಚೆ ಬಂದು ಇದು ಟೆರರ್ ಅಟ್ಯಾಕ್, ಇದನ್ನು ಮಾಡಿದವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಡ್ಯಾಶ್ ಅಂತ ಬಿಟ್ಟಿದ್ದಾರೆ. ಪ್ಲಸ್ ಅಫ್ಘಾನಿಸ್ತಾನದಿಂದ ಯಾರ್ಯಾರು ಇಮಿಗ್ರೇಷನ್ ಫೆಸಿಲಿಟೀಸು ಅಥವಾ ಏನೇನು ಕೇಳ್ತಾ ಇದ್ರು, ಅಸೈಲಮ್ಸ್ ಇದೆಲ್ಲ ಎಲ್ಲ ಸ್ಟಾಪ್ ಮಾಡಿದ್ದಾರೆ. 21ರಲ್ಲಿ ಬೈಡನ್ ಅಡ್ಮಿನಿಸ್ಟ್ರೇಷನಲ್ಲಿ ಅದೇ ವಿಮಾನ ಹತ್ಕೊಂಡು ಚಕ್ರ ಎಲ್ಲ ಇಟ್ಕೊಂಡು ಹಾರಿದ್ದೆಲ್ಲ ನೀವು ನೋಡಿದ್ರಲ್ಲ ಬಾಗ್ರಾಮ್ ಏರ್ಪೋರ್ಟಲ್ಲಿ ಎಲ್ಲ. ಅದನ್ನು ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ರೀಚೆಕ್ ಮಾಡ್ತೀವಿ ಅಂದರೆ, ಬಿಕಾಸ್ ಇದು ಮಾಡಿರೋನು ಒಬ್ಬ ಅಫ್ಘಾನ್ ಪ್ರಜೆ, ಅವನು ರಮಾನುಲ್ಲಾ ಅಂತ ಯಾರೋ ಅವನು. ಬಟ್ ತಾಲಿಬಾನಿನ ಆಡಳಿತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಇದಕ್ಕೆ. ಇದು ಅಫ್ಘಾನಿಸ್ತಾನದವನೇ ಇರ್ಬೋದವನು, ಬಟ್ ನಮಗೆ ಡೌಟ್ ಇದೆ ಯಾಕೋ ಪಾಕಿಸ್ತಾನದವ್ರ ಮೇಲೆ ಈ ವಿಚಾರದಲ್ಲಿ. ನಾವು ಅಮೇರಿಕದಿಂದ ಸಾಕಷ್ಟು ಟಾಕ್ಸ್ಗೆ ಬಂದು ಎಲ್ಲರೂ ಮತ್ತೆ ರೆಡಿ ಮಾಡ್ಕೊಳ್ಳೋಣ, ನಮ್ಮಿಬ್ಬರ ಸಂಬಂಧ ಎಲ್ಲ ರಿಪೇರಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅದನ್ನು ಹಾಳು ಮಾಡೋಕ್ಕೆ ಪರ್ಮನೆಂಟ್ಲಿ ಮಾಡಿರೋಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ ಪಾಕಿಸ್ತಾನ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನೋಡೋಣ ನಾಳೆ.